ಪೂಜಾ, ಬೆಳಿಗ್ಗೆ ಪೂಜೆಗೆ ಅಂತ ರೆಡಿ ಆಗಿದ್ಯಾ ತಾನೆ? ಈಗ ಮತ್ತೆ ರೆಡಿ ಆಗ್ತಿದ್ಯಾ? ಒಳ್ಳೆ ಕತೆ ಆಯ್ತಲ್ಲ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿರಲ್ವಾ, ಹಾಳಾಗಿರುತ್ತೆ, ಅದಕ್ಕೆ ಸರಿ ಮಾಡ್ಕೋತಾ ಇದೀನಿ. ಅಲ್ಲ, ಯಾಕೆ ಇಷ್ಟೊಂದು ರೆಡಿ ಆಗ್ಬೇಕು ಅಂತ? ಯಾಕೆ ರೆಡಿ ಆಗ್ಬೇಕು ಅಂದ್ರೆ ನಾನ್ ಚೆನ್ನಾಗ್ ಕಾಣಿಸೋದ್ ಬೇಡ್ವಾ? ಹಾಗಲ್ಲ, ನೀನು ಚೆನ್ನಾಗಿ ಕಾಣಿಸೋದಕ್ಕೆ ಹೀಗೆ ರೆಡಿ ಆಗ್ಬೇಕು ಅಂತಿಲ್ಲ. ನೀನ್ ನ್ಯಾಚುರಲ್ ಆಗಿ ಸುಂದ್ರಿ. ಅವರು ಅವ್ರ ಫ್ಯಾಮಿಲಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ, ಈಗಲೂ ಅಷ್ಟೇ ಅವ್ರ ಫ್ಯಾಮಿಲಿಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟೇ ನೋವಿದ್ರು ಇನ್ನೊಬ್ರ ಖುಷಿಗೋಸ್ಕರ ತುಂಬಾ ಕಷ್ಟ ಪಡ್ತಾರೆ. ಅಂಡ್ ಅವ್ರನ್ನ ನೋಡಿದ ತಕ್ಷಣನೇ ಒಬ್ಬ ರೋಲ್ ಮಾಡೋದ್ ತರ ಅನ್ಸ್ತಾರೆ. ಶಿ ಇಸ್ ರಿಯಲಿ ಗ್ರೇಟ್. ಅಂಥವ್ರನ್ನ ಬಿಟ್ಟು ಹೋಗಿದ್ದಾನಲ್ಲ ಅವ್ರ ಗಂಡ, ಈಡಿಯಟ್ ಅವನ್. ಈಸ್ ಅ ಬಿಗ್ ಲೂಸರ್. ಸಂಬಂಧಗಳನ್ನ ಉಳಿಸ್ಕೊಳಕ್ಕೆ ಗೊತ್ತಿಲ್ಲ ಅವನಿಗೆ. ಬ್ರದರ್, ಅವನೇನಾದ್ರೂ ನಂಗೆ ಸಿಕ್ಕಿದ್ರೆ ಅವನ್ ಕಾಲರ್ ಪಟ್ಟಿ ಹಿಡ್ಕೊಂಡು ಮುಖಕ್ಕೆ 4 ಬಾರಿಸ್ಬಿಡ್ತೀನಿ. ಈ ಆದಿ ಬ್ರದರ್ ಯಾಕೆ ಇಷ್ಟೊಂದು ರೊಚ್ಗೆದ್ಬಿಟ್ಟಿದ್ದಾರೆ? ಒಂದು ವೇಳೆ ನಾನೇ ಅವಳು ಗಂಡ ಅಂತ ಏನಾದ್ರೂ ಗೊತ್ತಾದ್ರೆ ನನ್ ಜನ್ಮ ಚಾಲಾಡಿಸ್ಬಿಡ್ತಾರೆ. ಏನಾದ್ರೂ ಹೇಳಕ್ ಬಂದ್ರ ಬ್ರದರ್? ಬ್ರದರ್, ನಾನು ಸೇಮ್ ಅದನ್ನೇ ಮಾಡ್ತಿದ್ದೆ ಬ್ರದರ್. ಒಟ್ಟಿಗೆ ಮಾಡೋಣ. ಬನ್ನಿ ಬ್ರದರ್, ನೋಡಿ ಇದೇ ಜಾಗ. ಇಲ್ಲೇ ನಮ್ ಫ್ಯಾಕ್ಟ್ರಿ ಮಾಡ್ಬೇಕು ಅಂತಿರೋದು. ಹೇಗಿದೆ ಜಾಗ? ಓಕೆ, ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಇಟ್ಸ್ ಅನ್ ಐಡಿಯಲ್ ಲೊಕೇಶನ್ ಆಕ್ಚುಲಿ. ಬ್ರದರ್, ನಮ್ಗೆ ಹೆಲ್ಪ್ ಮಾಡಿದವ್ರಿಗೆ ನಾವು ಗಿಫ್ಟ್ ಕೊಡ್ಬೇಕು ಅಲ್ವಾ? ಎಸ್ ಬ್ರದರ್, ಡೆಫಿನೆಟ್ಲಿ ಕೊಡ್ಲೇಬೇಕು. ಆ ಫಾರಿನ್ ಕ್ಲೈಂಟ್ಸ್ ನಮ್ಗೆ ಈ ಪ್ರಾಜೆಕ್ಟ್ ಕೊಟ್ಬಿಟ್ಟು ತುಂಬಾನೇ ದೊಡ್ಡ ಹೆಲ್ಪ್ ಮಾಡಿದ್ದಾರೆ. ಗಿಫ್ಟ್ ಕೊಡ್ಲೇಬೇಕು. ನಾವು ಹಾಗೆ ಅವ್ರಿಗೆ ಒಂದೊಳ್ಳೆ ಗಿಫ್ಟ್ ಕೊಡ್ಬೇಕು. ಭಾಗ್ಯಾಗ ಗಿಫ್ಟಾ? ಎಸ್ ಬ್ರದರ್, ಅವರು ಆ ಫೈಲ್ ತಂದ್ಕೊಟ್ಟು ನಮ್ಗೆ ತುಂಬಾ ದೊಡ್ಡ ಹೆಲ್ಪ್ ಮಾಡಿದಾರಲ್ವಾ? ಅಯ್ಯೋ, ತುಂಬಾ ದೊಡ್ಡ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಒಳ್ಳೆಯವರು. ಗಿಫ್ಟ್ ಕೊಡ್ಲೇಬೇಕು. ಅದೇ ವಾಪಸ್ ಹೋಗ್ತಾ ಯಾವ್ದಾದ್ರು ಒಂದು ಸ್ವೀಟ್ ಅಂಗಡಿ ಹತ್ರ ನಿಲ್ಸ್ಬಿಟ್ಟು ಒಂದು ಸ್ವೀಟ್ ಡಬ್ಬ ತಗೊಂಡೋಗಿ ಕೊಡ್ಬೋದು. ಅದ್ರಲ್ಲೇನು ನೋ ಪ್ರಾಬ್ಲಮ್. ನೋ ಬ್ರದರ್, ಐ ವಾಂಟ್ ಟು ಗಿಫ್ಟ್ ಹರ್ ಸಮಥಿಂಗ್ ಬಿಗರ್ ಅಂಡ್ ಬೆಟರ್, ಸಮಥಿಂಗ್ ಮೋರ್ ವ್ಯಾಲ್ಯೂಬಲ್. ಲೈಕ್ ಈ ಲ್ಯಾಂಡ್ ಅನ್ಕೊಳ್ಳಿ. ಅಂತ ಒಳ್ಳೆ ಮನ್ಸಿರೋರ್ಗೆ ಈ ಇಡೀ ಲ್ಯಾಂಡ್ ಕೊಟ್ರು ಕಮ್ಮಿನೇ. ಬ್ರದರ್, ನೀವು ಈ ಜಮೀನೆಲ್ಲ ಕೊಡೋ ಅಂತ ಪ್ಲಾನ್ ಇಟ್ಕೋಬೇಡಿ ಪ್ಲೀಸ್. ಅದು ಗಿಫ್ಟ್. ಬ್ರದರ್, ನಾನ್ ಬರೀ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಈ ಜಮೀನೆಲ್ಲ ಭಾಗ್ಯ ಅವ್ರ ಗಿಫ್ಟ್ ಕೊಡಕ್ಕಾಗತ್ತಾ? ಅದೇ ಕರೆಕ್ಟ್ ಬ್ರದರ್, ಈ ಜಮೀನೆಲ್ಲ ಕೊಡಕ್ಕಾಗತ್ತಾ? ಅದಕ್ಕಿಂತ ಜಾಸ್ತಿ ಕೊಡ್ಬೇಕು. ಬ್ರದರ್, ಆಫೀಸ್ಗೆ ಹೋಗಿ ಮಾತಾಡೋಣ. ನಾನು ಇವತ್ತು ಸ್ವಲ್ಪ ಬೇಗ ಹೊರಡ್ಬೇಕು. ಬನ್ನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ನಾನು ಬೇಗ ಹೊರಡ್ಬೇಕು. ಬನ್ನಿ ಬ್ರದರ್. ಅಲ್ಲ, ಇದ್ದಕ್ಕಿದ್ದಾಗೆ ನನ್ನ ಫ್ರೆಂಡು ಮನೆಗೆ ಬರ್ತೀನಿ ಏನೋ ಮಾತಾಡ್ಬೇಕು ಅಂತ ಯಾಕೆ ಹೇಳ್ದ? ಅದು ಭಾಗ್ಯ ಇಲ್ದೇ ಇದ್ದಾಗ ಮನೆಗೆ ಬರ್ತೀನಿ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಏನ್ ವಿಷಯ ಇರ್ಬೋದು? ಅಯ್ಯೋ, ಭಾಗ್ಯ ತಾಂಡೋ ವಿಷಯ ಏನಾದ್ರು ಗೊತ್ತಾಗೋಯ್ತಾ ನನ್ನ ಫ್ರೆಂಡ್ಗೆ? ಅದ್ರ ಬಗ್ಗೆ ನನ್ನನ್ನು ಕೇಳಿದ್ರೆ ನಾನೇನ್ ಹೇಳಪ್ಪ? ನೀವಿಷ್ಟು ದಿವಸ ಯಾಕೆ ಮುಚ್ಚಿಟ್ರಿ ನಮ್ಮಿಂದ ಅಂತ ಕೇಳಿದ್ರೆ ಅದಕ್ಕೇನು ಉತ್ತರ ಕೊಡೋದು? ಶೋಧನೆ ಏನಪ್ಪ ಹೇಳೋದು?
ತಾಂಡವ್ ಭಾಗ್ಯ ವಿಷಯ ಗೊತ್ತಾಗಿ ನನ್ನ ಫ್ರೆಂಡ್ ತಾಂಡವ್ನ ಕೆಲ್ಸದಿಂದ ತೆಗೆದಾಕ್ಬಿಟ್ರೆ, ಈಗ ಫ್ರೆಂಡ್ ಬಂದು ನನ್ನನ್ನ ಕೇಳಿದ್ರೆ ಏನ್ ಹೇಳೋದು? ಅತ್ತೆ, ಏನಾಯ್ತು? ಯಾಕೆಷ್ಟು ಟೆನ್ಷನ್ ಅಲ್ಲಿದ್ದೀರಿ? ಏನಾಯ್ತು? ನನಗೇನಿದೆ ಟೆನ್ಷನ್? ಏನಿಲ್ಲಪ್ಪ. ಭಾಗ್ಯ, ಇದು 2 ಬೆರಳಲ್ಲಿ ಯಾವ್ದಾದ್ರು 1 ಬೆರಳು ಮುಟ್ಟು. ಅತ್ತೆ, ಏನಿದೆಲ್ಲ? ಭಾಗ್ಯ, ನನ್ನ ತಲೆಯಲ್ಲಿ ಒಂದ್ ಪ್ರಶ್ನೆ ಹುಟ್ಕೊಂಡಿದೆ, ಅದಕ್ಕೆ ಉತ್ತರ ಬೇಕು. ಅದಕ್ಕೆ 1 ಬೆರಳು ಮುಟ್ಟು. ಅತ್ತೆ, ನೀವ್ ಯಾಕೋ ಬರ್ತಾ ಬರ್ತಾ ನಮ್ ಗುಂಡಣ್ಣನ್ ತರ ಆಡ್ತಿದ್ದೀರಾ. ಅವನು ಹೀಗೆ ಮಾಡೋದು ಯಾವಾಗ್ಲೂ. ಗುಂಡಣ್ಣನ ಅಜ್ಜಿ ತಾನೆ ನಾನು, ಅವನ್ ತರ ಇರ್ಲೇಬೇಕಲ್ಲ. ಮುಟ್ಟಿ ಇವಾಗ. ಅಯ್ಯೋ, ಹಾಗಾದ್ರೆ ಫ್ರೆಂಡು ಭಾಗ್ಯನ್ ವಿಷಯ ಮಾತಾಡಕ್ ಬರ್ತಿದಾನ? ಏನ್ ಹೇಳ್ತಾನೋ ಏನೋ. ಅತ್ತೆ, ಅತ್ತೆ ಏನಾಯ್ತತೆ? ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಿ? ಭಾಗ್ಯ, ಆದಿಗೆ ನಿಂದು ತಾಂಡವ್ ಬಗ್ಗೆ ಗೊತ್ತಾ? ಇಲ್ಲ ಅತ್ತೆ, ಅವ್ರಿಗೆ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ತಾಂಡವ್ರಿಗೆ ಅದಿಷ್ಟ ಇಲ್ಲ. ಅವರು ತುಂಬಾ ಚೆನ್ನಾಗಿದಾರಂತೆ. ನನ್ನ ವಿಷಯ ಗೊತ್ತಾದ್ರೆ ಪ್ರಾಬ್ಲಮ್ ಆಗ್ಬೋದು, ಅದಕ್ಕೆ ಹೇಳ್ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನಾ ಹೇಳಕ್ ಹೋಗಿಲ್ಲ. ನನ್ನ ಜೀವನದಲ್ಲಿ ಆಗಿರೋದೆಲ್ಲ ಮುಗ್ದೋಗಿರೋ ಅಧ್ಯಾಯ ಅತ್ತೆ. ಅದನ್ನ ಮತ್ತೆ ಕೆದ್ಕಕ್ಕೆ ನನ್ಗಿಷ್ಟ ಇಲ್ಲ. ನಾನಿನ್ ಬರ್ತೀನಿ. ನೀ ನೋಡಿದ್ರೆ ಆದಿಯವ್ರಿಗೆ ಏನು ಗೊತ್ತಾಗೋದು ಬೇಡ ಅಂತಿದ್ಯಾ. ಆದಿಯವ್ರು ನೋಡಿದ್ರೆ ನಿನ್ನ ಬಗ್ಗೆನೇ ಮಾತಾಡ್ಬೇಕು, ಮನೆಗೆ ಬರ್ತೀನಿ ಅಂತಿದ್ದಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ಇಟ್ಸ್ ಓಕೆ ಬ್ರದರ್, ನಾನಿದನ್ನ ನನ್ನ ಶೇರಿಂದ ಕೊಡ್ತೀನಿ. ಏ ಅಲ್ಲ ಬ್ರದರ್, ಪ್ಲೀಸ್ ನೋ ನೋ, ಇದು ನೋಡಿ, ಇದು ನನ್ನ ಶೇರ್ ನಿಮ್ ಶೇರ್ ಅಂತಲ್ಲ ಬ್ರದರ್. ಸಿ, ಗಿಫ್ಟ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಬಟ್ ಅದಕ್ಕೆ ಅಂತ ಲಕ್ಷದಲ್ಲಿ ಕೊಡೋದು ಬ್ರದರ್, ಅವ್ರು ತಂದು ಕೊಟ್ಟಿದ್ದು ಬರೀ ಫೈಲ್ನ ಅಷ್ಟೇ ಅಲ್ಲ, ನನ್ನ ನಿಮ್ಮ ಕನಸನ್ನ ವಾಪಸ್ ತಂದು ನಮ್ಮ ಕೈ ಕೊಟ್ರು. ಬ್ರದರ್, ಒಂದು ಮಾತು ಹೇಳ್ತೀನಿ ಕೇಳಿ. ಒಬ್ಬ ತಾಯಿ ತನ್ನ ಗರ್ಭದಲ್ಲಿ 9 ತಿಂಗಳು ತನ್ನ ಮಗುನ ಹೊತ್ತು ಕಾಪಾಡ್ಕೊಂಡ್ ಬರ್ತಾಳೆ. ಡೆಲಿವರಿ ಟೈಮಲ್ಲಿ ಸಹಿಸೋಕ್ ಆಗದೇ ಇರೋಷ್ಟು ನೋವನ್ನ ಸಹಿಸ್ಕೋತಾಳೆ. ಆಮೇಲೆ ಆ ಮಗುಗೆ ಜನ್ಮ ಕೊಡ್ತಾರೆ. ಬಟ್ ಡೆಲಿವರಿ ಮಾಡಿಸಿದ ಡಾಕ್ಟ್ರು ಮುಖ್ಯ ಆಗ್ತಾರಲ್ಲ, ಅವ್ರಿಗೂ ನಾವು ಫೀಸ್ ಕೊಡ್ತೀವಲ್ವಾ. ಬ್ರದರ್, ಇಟ್ಸ್ ಆಲ್ ಅಬೌಟ್ ಟೈಮ್ಲಿ ಹೆಲ್ಪ್. ಬ್ರದರ್, ಕೇಳಿಸ್ಕೊಂಡ್ರಾ? ಓಕೆ ಬ್ರದರ್, ನೀವ್ ಹೇಗೆ ಹೇಳ್ತಿರೋ ಹಾಗೆ. ಓಕೆ ಬ್ರದರ್, ಬಾಯ್. ಆ ಎಮ್ಮೆಗೆ ಲಕ್ಷದ ಗಿಫ್ಟ್ ಅಂತ. ಪೂಜಾ, ಬೆಳಿಗ್ಗೆ ಪೂಜೆಗೆ ಅಂತ ರೆಡಿ ಆಗಿದ್ಯಾ ತಾನೆ? ಈಗ ಮಧ್ಯಾಹ್ನ ರೆಡಿ ಆಗ್ತಿದ್ಯಾ? ಒಳ್ಳೆ ಕತೆ ಆಯ್ತಲ್ಲ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿರಲ್ವಾ, ಹಾಳಾಗಿರುತ್ತೆ, ಅದಕ್ಕೆ ಸರಿ ಮಾಡ್ಕೋತಾ ಇದೀನಿ. ಅಲ್ಲ, ಯಾಕೆ ಇಷ್ಟೊಂದು ರೆಡಿ ಆಗ್ಬೇಕು ಅಂತ? ಯಾಕೆ ರೆಡಿ ಆಗ್ಬೇಕು ಅಂದ್ರೆ ನಾನ್ ಚೆನ್ನಾಗ್ ಕಾಣಿಸೋದ್ ಬೇಡ್ವಾ? ಹಾಗಲ್ಲ, ನೀನು ಚೆನ್ನಾಗಿ ಕಾಣಿಸೋದಕ್ಕೆ ಹೀಗೆ ರೆಡಿ ಆಗ್ಬೇಕು ಅಂತಿಲ್ಲ. ನೀನ್ ನ್ಯಾಚುರಲ್ ಆಗಿ ಸುಂದ್ರಿ. ಇದು ಏನ್ ಕಮ್ಮಿ ಇಲ್ಲ. ನಿಜ. ಪೂಜಾ, ಎಲ್ಲಿದ್ಯಮ್ಮ? ಬೇಗ ಬಾಮ್ಮ. ಬಂದ್ವಿ. ಏನ್ ಹೆಣ್ಮಕ್ಳು ಏನೋ ಟೈಮಿಗೆ ಸರಿಯಾಗಿ ಸಿದ್ಧಾನೆ ಆಗೋದಿಲ್ಲ. ಕಿಶಾನ್, ಎಲ್ಲಿದ್ಯಾ? ಅಪ್ಪ ಬಂದೆ ಬಂದೆ ಬಂದೆ. ಏ ಕಿಶಾನ್, ಅಪ್ಪ, ರೆಡಿ ಆಗೋದಕ್ಕೆ ಇಷ್ಟೊತ್ತು ಬೇಕೇನ? ಅಪ್ಪ, ಅದು ನಾವು ನಿಮ್ಮಷ್ಟು ಯಂಗ್ಸ್ಟರ್ ಅಲ್ವಲ್ಲಪ್ಪ, ಅದಕ್ಕೇನೆ. ನಾನು ಹೆಂಗ್ ಇಲ್ಲಿ ಸಮಸ್ಯೆ ಮಾಡ್ತೇನೆ ನನಗೆ. ಅಯ್ಯೋ ಸಾರಿ. ಪೂಜಾ, ಕನ್ನಿಕಾ, ಮೀನಾಕ್ಷಿ, ಆದಿ ಎಲ್ಲ ಎಲ್ಲಮ್ಮ?
ಕನ್ನಿಕಾ ಮತ್ತೆ ಮೀನಾಕ್ಷಿ ಅವ್ರು ದೇವ್ರ ಮನೆ ಹತ್ರ ಇದಾರೆ ಮಾವ. ಆದಿಭಾವಂಗ್ ಯಾವ್ದೋ ಆಫೀಸ್ ಕಾಲ್ ಇದೆಯಂತೆ, 2 ನಿಮಿಷ ಬರ್ತೀನಿ ಅಂದ್ರು. ಅವರೆಲ್ಲ ಬಂದ ತಕ್ಷಣ ಹೊರಡದೆ. ನಾನ್ ಯಾರ ತಂಟೆಗೂ ಹೋಗಿಲ್ಲ, ಹೋಗೋದು ಇಲ್ಲ. ಬೇಡ ಅಂತ ಬಿಟ್ಟು ಬಂದ್ಮೇಲೆ ನನಗೆ ಅವ್ರ ಜೀವನದ ಬಗ್ಗೆ ಯಾವ ಆಸಕ್ತಿ ಕೂಡ ಇಲ್ಲ. ಇಷ್ಟು ದಿನ ನೀನ್ ನೋಡ್ದೇ ಇರೋ ಇನ್ನೊಂದು ಮುಖನ ನೋಡ್ಬೇಕಾಗತ್ತೆ. ಹುಷಾರ್. ನನಗೆ ಈ ಶ್ರೇಷ್ಠಂಗೆ ವಾರ್ನಿಂಗ್ ಮಾಡ್ತೀಯ ಭಾಗ್ಯ? ನನ್ನಿಂದ ನೀನ್ ದೂರ ಇದ್ದು ಬಿಡು, ಅದ್ ನಿನಗೆ ಒಳ್ಳೇದು. ಹೇಳೆ, ಏನ್ ಹೇಳೋದು? ಏನೋ ರೀಲ್ಸ್ ಮಾಡ್ತೀನಿ ಅಂತ ಹೇಳಿ ಸೈಲೆಂಟ್ ಆಗ್ಬಿಟ್ರೆ ಹೇಗೆ? ನಾನು ಆ ರೀಲ್ಸ್ ನೋಡೋದಕ್ಕೆ ವೇಟ್ ಮಾಡ್ತಾ ಇದೀನಿ. ಏನಾಯ್ತು ರೀಲು? ರೀಲು ಇಲ್ಲ, ಏನೂ ಇಲ್ಲ, ಎಲ್ಲ ಫ್ಲಾಪ್. ಏನು ಫ್ಲಾಪಾ? ಏನ್ ಹೇಳ್ತಿದ್ಯಾ? ಏನಾಯ್ತು? ಅದೆಲ್ಲ ದೊಡ್ಡ ಸ್ಟೋರಿ ಕಾಣೆ. ಕಂಗ್ರ್ಯಾಚುಲೇಷನ್ ಬೇಬಿ. ಶ್ರೇಷ್ಠ, ಪ್ಲೀಸ್ ನನಗೆ ಇರಿಟೇಟ್ ಮಾಡ್ಬೇಡ. ಒಳ್ಳೆ ನಾನು ಕರ್ಮ ಎಲ್ಲಿ ಹೋದ್ರು ನೆಮ್ಮದಿನೇ ಇಲ್ಲ. ಭಾಗ್ಯ ಅವರು ಸರಿಯಾದ ಟೈಮ್ ಬಂದು ಫೈಲ್ ಕೊಟ್ಟಿದ್ರಿಂದ ಎಲ್ಲ ಸ್ಮೂತ್ ಆಗಿ ಫಂಕ್ಷನ್ ಆಯ್ತು. ಇಷ್ಟ ಆಯ್ತು. ಶ್ರೇಷ್ಠ, ಬಿ ಕೇರ್ಫುಲ್. ಯಾಕೆ? ಬಿಟ್ಟೋಗಿರೋ ಎಕ್ಸು ವಾಪಸ್ ಲೈಫಿಗೆ ಬಂದಿದ್ದಾಳೆ ಅಂದ್ರೆ ಅದು ಒಳ್ಳೆ ಸೂಚನೆ ಅಲ್ಲ ಕಣೆ. ನೀನ್ ಏನೇನೋ ಹೇಳ್ಬೇಡ ಕಣೆ. ನೀನ್ ಏನ್ ಹೇಳಕ್ ಹೊಟ್ಟಿದ್ಯಾ ಅಂತ ಅದ್ ನನ್ಗೆ ಅರ್ಥ ಆಗ್ತಿದೆ. ಬಟ್ ನನ್ ತಾಂಡವ್ ಆತರ ಅಲ್ಲ. ನೀನ್ ಥಿಂಕ್ ಮಾಡ್ತಿರೋ ತರ ಏನೂ ಆಗಲ್ಲ. ಇನ್ಫ್ಯಾಕ್ಟ್ ತಾಂಡವ್ ಹೇಟ್ಸರ್. ಆ ಭಾಗ್ಯ ನೆಡ್ಲು ಕಂಡ್ರೆ ಕೂಡ ಅವನಿಗೆ ಆಗಲ್ಲ. ಅಫ್ಕೋರ್ಸ್ ತಾಂಡವ್ ಭಾಗ್ಯನ ಹೇಟ್ ಮಾಡ್ತಿರ್ಬೋದು, ಹಾಗೆ ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದಾರಲ್ವಾ. ಆಗಾಗ ಆಫೀಸ್ ನಲ್ಲಿ ಮೀಟ್ ಮಾಡ್ತಿರ್ತಾರೆ, ಮಾತಾಡ್ತಾರೆ. ಹಾಗೇನಾದ್ರೂ ಆದ್ರೂ ಕೂಡ ಅವ್ರು ಜಸ್ಟ್ ಆಫೀಸ್ ಕೆಲ್ಸದ ಬಗ್ಗೆ ಮಾತಾಡ್ತಿರ್ತಾರ ಅಷ್ಟೇ. ಬರೀ ಆಫೀಸ್ ಕೆಲ್ಸದ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಂತ ನಿಂಗೆ ಹೇಗ್ ಗೊತ್ತಾಗುತ್ತೆ? ಹತ್ರ ಇದ್ದಷ್ಟು ಹಳೆದೆಲ್ಲ ನೆನಪಾಗುತ್ತೆ ಕಣೆ. ಯಾವ್ದಕ್ಕೂ ನೀನ್ ಹುಷಾರಲ್ಲಿ ನೀನಿರು. ಸರಿ ಕಣೆ, ಬಾಯ್. ಹೌದು, ನನ್ನ ಹುಷಾರಲ್ಲಿ ನಾನಿರ್ಬೇಕು.